ನಾನು ಬರಲ್ಲ ಅಂತಂದ್ರು ನೀನೇ ಬಲವಂತ ಕರ್ಕೊಂಡು ಬಂದೆ. ನಮಗೆ ಅವಮಾನ ಬೇಕಿತ್ತಾ? ಮಾವ, ನನಗೆ ನಿಮ್ಮ ಮೇಲೆ ಯಾವುದೇ ಕೋಪನೂ ಇಲ್ಲ. ಬಂದ ಇರೋ ವ್ಯಕ್ತಿಗಳಾಗಿ ಬಂದ್ವೆ ಹೊರತು ಶತ್ರುಗಳಾಗಿ ಬರಲಿಲ್ಲ. ನಮ್ಮಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ನಾನು ಮಾತು ಕೊಡ್ತೀನಿ. ಹಿಂದೆ ನಡೆದಿರೋ ಘಟನೆಗಳಿಗೆಲ್ಲ ನಾನು ನಿಮ್ಮ ಹತ್ರ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಅಮ್ಮ ಅಪ್ಪ ಇಲ್ಲದೆ ಇರೋರು, ನೀವು ಯಾವಾಗಲೂ ನಮ್ಮ ಜೊತೆ ಇರ್ತೀವಿ ಅಂತ ಮಾತು ಕೊಟ್ಟಿದ್ದೀರಾ. ಅಂಥದ್ರಲ್ಲಿ ಈ ಮದುವೆನಲ್ಲಿ ನಾವಿಬ್ರು ಊಟ ಮಾಡ್ಕೊಂಡು ಹೋದ್ರೆ ನಿಮಗೆ ತೊಂದರೆನಾ? ನಾನು ಜಗಳ ಮಾಡ್ತೀನಿ ಅಂತ ನಿಮ್ಗಿನ್ನೂ ಅನುಮಾನ ಇದ್ರೆ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವುದೇ ಜಗಳನೂ ಮಾಡಲ್ಲ. ಏನಾಯ್ತು ಪ್ರಸಾದ್ ರಾವ್ ಅವರೇ? ಏನಿಲ್ಲ ರೀ ವೇದ, ಇಲ್ಲೇನೋ ನಡೆಯುತ್ತೆ ಅಂತ ಎಲ್ರು ಏನೇನೋ ಊಹೆ ಮಾಡ್ಕೋತಾರೆ. ಅದು ನಮ್ಗೆ ಒಳ್ಳೇದಲ್ಲ. ತಪ್ಪು ತಿದ್ಕೊಂಡಿದ್ದಾಳೆ. ಎಷ್ಟೇ ಆದ್ರೂ ಅವಳು ನಮ್ಮ ಸೋದರ ಸೊಸೆ ಅಲ್ವಾ? ನಾವು ಮನ್ಸಲ್ಲಿ ಏನು ಇಟ್ಕೊಳ್ದೆ ಈ ಮದುವೆಯಲ್ಲಿ ಅವಳನ್ನ ಇರೋಕ್ ಬಿಡೋಣ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿದ್ಯಾ, ನಿನ್ನ ಮಾತನ್ನ ನಂಬ್ತಿದೀವಿ. ಮಾತು ತಪ್ಪಬಾರ್ದು. ಸರಿ ಅತ್ತೆ. ಅವನಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆ ಕಡೆ ಬರ್ತೀಯಾ? ನಾವು ಆಮೇಲೆ ಮಾತಾಡೋಣ ವಿಕಾಸ್ ಅವರೇ. ಅಕ್ಕ, ನೀನ್ ಇದನ್ನ ಹಿಡ್ಕೋ ಅಕ್ಕ. ನಾನು ಹೋಗಿ ಮದ್ವೆ ಕೆಲಸ ಏನಾದ್ರೂ ಇದ್ರೆ ನೋಡ್ಕೊಂತೀನಿ. ವೇದವತಿ ಅವರೇ, ಯಾರಿವ್ರು? ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದಾರೆ. ನಾವು ಸೋದರ ಸೊಸೆಯರು. ಹೌದಾ? ತುಂಬಾ ವರ್ಷಗಳು ದೇವ್ರು ನಮ್ಮನ್ನ ದೂರ ಇಟ್ಟಿದ್ದ. ಈ ಮಧ್ಯಾಹ್ನ ಒಂದ್ ಮಾಡಿದಾನೆ. ಒಂದು ಮಾಡಿಲ್ಲ, ಬೇರೆ ಮಾಡಿದಾನೆ. ಹಾ, ಒಂದಾಗ್ತಿರ್ತೀವಿ, ಬೇರೆ ಆಗ್ತೀವಿ, ಬೇರೆ ಆಗ್ತಿರ್ತೀವಿ, ಒಂದಾಗ್ತೀವಿ. ಕುಟುಂಬ ಅಂದ್ಮೇಲೆ ಸಹಜವಾಗಿ ನಡೀತಾನೆ ಇರತ್ತಲ್ವಾ? ನೀವು ಹೋಗಿ ಕೂತ್ಕೊಳ್ಳಿ. ಅತ್ತೆ, ಮದ್ವೆ ಕೆಲಸ ಏನಾದ್ರೂ ಇದ್ರೆ ಹೇಳಿ. ಎಲ್ಲ ನಾವು ಮಾಡ್ಕೊಂಡಿದೀವಿ. ಹಾಗಾದ್ರೆ ಮದುಮಗಳನ್ನ ಮಾತಾಡ್ಸ್ಕೊಂಬರ್ತೀನಿ. ನಿಮ್ಮ ಮಗಳನ್ನ ಸುಂದರವಾಗಿ ರೆಡಿ ಮಾಡಿ ಬರ್ತೀನಿ. ಏನಾಯ್ತು? ಬಲ್ಕಣ್ ಯಾಕೋ ಅದರ್ತಾ ಇದೆ ವಸಂತ ಅವ್ರೆ. ಸಡನ್ ಆಗಿ ಇವಾಗಷ್ಟೇ ಶುರುವಾಯ್ತು. ವಿಕಾಸ್ ಬಂದು ಶ್ರೀಕರ್ನ ರೆಡಿ ಮಾಡ್ದ. ಇನ್ನು ನಿಂದೆ ತಡ ಆಗ್ತಿರೋದು ನಿಹಾರಿಕಾ. ಏನಾಯ್ತು? ಬಾಡೋಗಿರೋ ಕುಂಬಳಕಾಯಿ ಹಾಗೆ ಮುಖಾನ ಎಲ್ರೂ ಹಾಗೆ ಮಾಡ್ಕೊಂಡಿದ್ದೀರಾ? ನಿಹಾರಿಕಾಗೆ ಬಲಗಣ ಅದರ್ತಿದೆ ಅಂತೆ ಅಣ್ಣ. ಬಲ್ಗಣ್ ಹೊಡ್ಕೊಳ್ಳೋದು ಅಪಶಕನ ಅಂತಾರೆ ಅಲ್ವಾ ಅಮ್ಮ? ಹೌದು ಕಾವ್ಯ. ಒಂದೆರಡು ಸಲ ನಿಹಾರಿಕಾಗೆ ಕೆಲವು ಪರಿಸ್ಥಿತಿಲಿ ಜೋರಾಗಿ ಏಟ್ ಬಿದ್ದಿದೆ. ಅದು ಕೂಡ ಅವನಿಂದಾನೆ. ಈಗ್ಲೂ ಕೂಡ ಅಂಥದ್ದೇ ಏನಾದ್ರೂ ನಡೆಯುತ್ತೇನೋ? ನೀವ್ ತುಂಬಾ ಭಯ ಪಡಿಸ್ತಿದ್ದೀರ ವಸಂತ ಅವ್ರೆ. ಅತ್ತಿಗೆ ಶಾಸ್ತ್ರದ ಪ್ರಕಾರ ಹೇಳ್ತಿದ್ದಾರೆ ನಿಹಾರಿಕಾ. ಕೃಪಯ ಧ್ಯಾನ್ ದೇ. ಸಮಯ 8:50 ಆಗುತ್ತಿದೆ. ಅಂದ್ರೆ 1 ಗಂಟೆ ಸಮಯ ಕಳೆದಿದೆ. ಮುಹೂರ್ತಕ್ಕೆ ಮತ್ತೆರಡು ಗಂಟೆ ಸಮಯ ಮಾತ್ರನೇ ಇದೆ. ನನಗೆ ಯಾಕೋ ಏನೋ ಡೌಟ್ ಬರ್ತಿದೆ. ಮದುಮಗಳೇ, ಪ್ರಯಾಣಿಕರಲ್ಲಿ ಮುಖ್ಯ ವಿನಂತಿ. ನೀವು ಪ್ರಯಾಣಿಸುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರಂಗೆ ಬಂದು ನಿಂತಿದೆ.
ಇವ್ರು ಯಾರಿಗೂ ನಂಬಿಕೆ ಇಲ್ಲ ಅಂದ್ರು ನೀನು ಬರ್ತೀಯ ಅಂತ ನನಗಂತೂ ಬಲವಾದ ನಂಬಿಕೆ ಇತ್ತು. ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಣ್ಣ. ಡ್ರ್ಯಾಗನ್ ಬಂತು, ಇನ್ನಿನ್ನ ನುಂಗೇ ಬಿಡತ್ತೆ ನಿಹಾರಿಕಾ. ಮದುಮಗಳೇ, ಏನ್ ಹಾಗೆ ಶಾಕ್ ಆಗ್ಬಿಟ್ಟೆ? ಏನಾಯ್ತು? ನೀನ್ ಯಾಕೆ ಬಂದೆ? ಲಗ್ನ ಪತ್ರಿಕೆ ಕೊಟ್ಟಿಯಲ್ಲ. ನಾನು ಬರ್ಬೇಡ ಅಂತ ಕೊಟ್ಟಿದ್ದು. ನಾನ್ ಪಾಸಿಟಿವ್ ಆಗಿ ತಗೊಂಡೆ, ಅದಕ್ಕೆ ಬಂದೆ. ಮೂಲೆಲ್ ಕೂತ್ಕೊಂಡು ಅಳ್ತೀಯ ಅಂತ ಕೊಟ್ಟೆ. ಕಣ್ಣೀರು ವ್ಯರ್ಥ, ಆರೋಗ್ಯನೂ ಹಾಳಾಗತ್ತೆ. ಅಗತ್ಯನಾ ನನ್ಗೆ? ನಿನ್ ಸ್ಕೆಚ್ ಮುಂದೆ ನನ್ ಕೆಲ್ಸಕ್ ಬರಲ್ಲ, ನಾನೇನು ಮಾಡಕ್ಕಾಗಲ್ಲ. ಹಾಗಿದ್ದಾಗ ಬೇಜಾರ್ ಮಾಡ್ಕೊಳ್ಳೋದ್ ಯಾಕೆ? ಮನ್ಸಲ್ಲಿ ನೋವಿಟ್ಕೊಳ್ಳೋದ್ ಯಾಕೆ? ಅದಕ್ಕೆ ಬಂದ್ಬಿಟ್ಟೆ. ನಮ್ಮ ಅಕ್ಕನ್ ಕೂಡ ಕರ್ಕೊಂಬಂದಿದ್ದೀನಿ. ನೀನ್ ಬಂದಿದ್ದ ನಮ್ಮ ಅಪ್ಪ ಅಮ್ಮ ನೋಡಿದ್ರಾ? ನೋಡಿದ್ರು ಭಾವನವ್ರೆ. ಏನು ಅನ್ಲಿಲ್ವಾ? ನೋಡಿರಲ್ಲ ರೀ, ನೋಡಿದ್ರೆ ಕತ್ ಹಿಡ್ದು ಆಚೆ ಹಾಕ್ತಿದ್ರು. ಇಲ್ಲ ಅಕ್ಕ, ನೋಡಿದ್ರು. ನಾವ್ ಸಮಾಧಾನದಿಂದ ಮಾತಾಡಿದ್ವಿ, ಅವ್ರ ಕೋಪದಿಂದ ನಾಲ್ಕ್ ಬೈದ್ರು. ಮದ್ವೆ ನೋಡಿ ಹೊರಟೋಗ್ತೀವಿ ಅಂದಿದ್ದಕ್ಕೆ ಸರಿ ಅಂತಂದ್ರು. ಮದ್ವೆ ನೋಡಿನಾ? ಮದ್ವೆ ನಾಶ ಮಾಡಿನಾ? ಶುಭವಾಗ್ಲಿ ಅಂತ ಮದ್ವೆ ನಡೀತಿದ್ರೆ ಏನಣ್ಣ ಆ ಮಾತು? ನೀನು ಬಂದ ಮೇಲೆ ಶುಭ ಎಲ್ಲಿಂದ ಬಂತು? ಎಲ್ಲ ಅಶುಭನೇ. ಛೇ, ನೀ ಸುಮ್ನೆ ಇರು ಅತ್ಗೆ. ಮೊದ್ಲು ನೀನ್ ಹೊರಗಡೆ ಹೋಗು. ಎಷ್ಟು ಸುಂದರವಾಗಿದ್ಯಾ ಗೊತ್ತಾ ನೀನು? ಅಯ್ಯೋ, ನಿನ್ ಆಕ್ಟಿಂಗ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಈ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆನೆ ಹೊರಟು ಹೋಗ್ತಾ ಇದೆ. ಹೊರಗಡೆ ಹೋಗು ಅಂತ ಹೇಳದ್ನಲ್ಲ. ನೀನು ಎಷ್ಟು ರೆಡಿ ಆಗಿದ್ಯೋ ನೋಡ್ಕೊಂಡ್ ಬರ್ತೀನಿ ಅಂತ ಕೆಳಗಡೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಬಂದೆ. ಹೋಗು ಅಂತೀಯಲ್ಲ ನೀನು. ನಿನ್ ಮನ್ಸ್ ಕೆಟ್ಟದಾಗಿರ್ಬೋದಾದ್ರೆ ನೀನ್ ಮಾತ್ರ ತುಂಬಾ ಸುಂದರವಾಗಿದ್ಯಾ. ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಿನ್ ಮಾಯೆ ಮಾತುಗಳು, ಈ ತರ ನಾಟಕನೆಲ್ಲ ನನಗ್ ತೋರಿಸ್ಬೇಡ. ನಿನ್ ವಿಷಯ ಏನು ಅಂತ ನಾನ್ ನೋಡ್ಕೋತೀನಿ. ಈ ಮದುವೆ ನಡೆಯುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನೂ ಇದೆಯಾ? ಛೀ, ಬಾಯ್ ಮುಚ್ಚ್ರಿ. ಯಾವಾಗ್ಲೂ ಹೇಳಿದ್ದೆ ಹೇಳ್ತಿರ್ತೀರಾ. ಈ ಸಮಯದಲ್ಲೂ ಕೂಡ ಅವನೇ ಅಷ್ಟು ಧೈರ್ಯವಾಗಿದ್ದಾಳಲ್ಲ, ಯಾಕೆ? ಈ ಸಲ ಏನ್ ಮಾಡ್ತಾಳೋ ನೋಡೋಣ. ಬನ್ನಿ ನಡೀರಿ. ಬನ್ನಿ. ಶ್ರೀಕರ್ ಅವ್ರೆ, ಇವಳನ್ನ ಮದ್ವೆಗ್ ಬಾ ಅಂತ ನೀವ್ ಕರೆದ್ರಾ? ನಾನ್ಯಾಕೆ ಕರೀಲಿ ನಿಹಾರಿಕಾ? ನಾನ್ ಕರೆದಿಲ್ಲ. ನೀವ್ ಕರೀದೇ ಇದ್ಮೇಲೆ ಕರೀದೇ ಇರೋ ಮದ್ವೆಗೆ ಇವಳು ಯಾಕೆ ಬಂದ್ಲು? ಯಾಕೆ ಬಂದಿದ್ದಾಳೆ ಅಂತ ನನ್ನನ್ನು ಕೇಳ್ತಿದೀಯಲ್ಲ ನಿಹಾರಿಕಾ? ಅವನಿನ್ನೇ ಕೇಳು. ಹೌದು, ಅವತ್ ನೀನೇ ಅಲ್ವಾ ಎಷ್ಟೇ ಬೇಡ ಅನ್ಕೊಂಡ್ರು ಅವನಿ ನಮ್ಮನೆಯೊಳೆ ಅನ್ಕೊಂಡು ಇನ್ವಿಟೇಷನ್ ಕೊಟ್ಟೆ. ಅದಕ್ಕೆ ಬಂದೆ ಬಾಬಾ, ಇಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಅದೇನೋ ವೈಲ್ಡ್ ಕಾರ್ಡ್ ಎಂಟ್ರಿ ಹಾಗೆ ಲಗ್ನ ಪತ್ರಿಕೆ ಅಡ್ಡ ಇಟ್ಕೊಂಡಿದ್ದಾಳೆ. ಜಗಳ ಮಾಡ್ದೇನೆ ಇದ್ರೇನೆ ಮದ್ವೆಗ್ ಬಾ ಅಂತ ಹೇಳ್ದೆ ತಾನೆ? ಇವಾಗ ನಾನೇನಾದ್ರೂ ಜಗಳ ಮಾಡಿದ್ನಾ? ಇದಕ್ ಮುಂಚೆನೆ ನನ್ ಬಾವನ್ ಜೊತೆ ನನ್ ಮದ್ವೆ ಆಗೋಗಿದೆ. ಇಲ್ ನೋಡಿ, ಈ ತಾಳಿ ನೋಡಿ ಅಂತ ಬಂದಿರೋ ಸಂಬಂಧಿಕರಿಗೆ ತೋರ್ಸದ್ನಾ? ಇಲ್ವಲ್ಲ. ಇಲ್ ನೋಡು, ಈ ತಾಳಿ ಹೊರಗಡೆ ಕಾಣಿಸ್ತಾ ಇರೋ ಹಾಗೆ ಇದಕ್ ಮುಂಚಿನ ಹಾಗೇನೆ ಒಳಗಡೆ ಇಟ್ಕೊಂಡು ಓಡಾಡ್ತಿದ್ದೀನಿ. ನಾನ್ ನಿಹಾರಿಕಾ ಕತ್ತಿಗೆ ತಾಳಿ ಕೊಟ್ಟೋವರೆಗೂ ನಿನ್ ತಾಳಿ ನನ್ ಕಣ್ಣಿಗೆ ಕಾಣಿಸ್ಬಾರ್ದು. ಇಟ್ಸ್ ಮೈ ವಾರ್ನಿಂಗ್. ನಮಗ್ ಮದ್ವೆ ಆಗಿಲ್ಲ ಅಂದೆ, ನೀನ್ ತಾಳಿ ಕಟ್ಟಿಲ್ಲ ಅಂದೆ. ಹಾಗಿದ್ದಾಗ ಇದ್ರ ಜೊತೆ ನಿನಗ್ ಸಂಬಂಧ ಏನು? ಹೊರಗಿದ್ರೇನು ಒಳಗಿದ್ರೇನು? ಅದನ್ನ ನೋಡಿದ್ರೇನೆ ನನಗೆ ಇರಿಟೇಷನ್ ಶುರು ಆಗುತ್ತೆ. ಮರ್ಯಾದೆಯಿಂದ ಒಳಗಡೆ ಹಾಕೋ. ನಿನಗೆ ಹೇಳಿದ್ದು. ಸರಿ ಸರಿ ಸರಿ, ಅನವಶ್ಯಕವಾಗಿ ಮೂಡ್ ಔಟ್ ಆಗ್ಬೇಡ. ನೀನ್ ಹೇಳ್ದ ಹಾಗೆ ಮಾಡ್ತೀನಿ.
ಅನ್ನಪೂರ್ಣಾದೇವಿ. ಕೆಲವರು ಜಾತಕನ ನಂಬ್ತಾರೆ, ನಾನು ಮಾತ್ರ ಶಾಸ್ತ್ರನ ನಂಬ್ತೀನಿ. ನಂಗೆ ನೀನೇ ನ್ಯಾಯ ಕೊಡಿಸ್ಬೇಕು. ನಮ್ಮಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡ್ದೇನೆ ಕಾಮಾಗ ಒಂದು ಮೂಲೆಯಲ್ಲಿ ನಿಂತು ಮದ್ವೆ ನೋಡಿ ಹೊರಟೋಗು. ಇಲ್ಲ ಅಂತ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ತುಂಬ ಸೀರಿಯಸ್ ಆಕ್ಷನ್ ಇರುತ್ತೆ. ಕೂಲ್ ಬಾವಾ, ಕೂಲ್ ಕೂಲ್. ಏನಾಯ್ತು? ಅವನಿನ ಒಳಗಡೆ ಬರೋದಕ್ಕೆ ಯಾಕೆ ಬಿಟ್ರಿ ಮಾವ? ನೀನೇ ಲಗ್ನ ಪತ್ರಿಕೆ ಕೊಟ್ಟು ಇನ್ವೈಟ್ ಮಾಡ್ದಂತಲ್ಲಮ್ಮ. ಕಾರ್ಡ್ನ ಯಾವ ರೇಂಜಲ್ಲಿ ಉಪಯೋಗಿಸ್ಕೊಂಡಿದ್ದಾಳೋ ನೋಡಿ. ಉಪಯೋಗಿಸೋದು ಅಂದ್ರೆ ಹಾಗಿರ್ಬೇಕು. ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಅಕ್ಕ ತಂಗಿ ಇಬ್ರು ಬಂದಿದ್ದಾರೆ. ಬಂಧುತ್ವ ಇರೋದಕ್ಕೆ ನಾವು ಪರ್ಮಿಷನ್ ಕೊಟ್ವಿ. ಸೈಲೆಂಟ್ ಆಗಿ ಮದ್ವೆ ನೋಡಿ ಊಟ ಮಾಡಿ ಹೊರಟೋಗ್ತಾರೆ. ನೀವು ಸಂತೋಷವಾಗಿರಿ, ಯಾವುದೇ ಗಲಾಟೆನೂ ಮಾಡಬೇಡಿ. ಅವನಿ, ನೀನು ಯಾರ ತಂಟೆಗೂ ಹೋಗ್ಬಾರ್ದು, ತೊಂದರೆ ಕೊಡಬಾರ್ದು, ಅದು ಸರಿ ಇರಲ್ಲ. ಸರಿ ಅತ್ತೆ. ನಿಮಗೆ ಸೊಸೆ ಆಗೋಳು ಗೊತ್ತಿರೋ ಅಷ್ಟು ಪದ್ಧತಿಗಳು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೂ ಸ್ವಲ್ಪ ಗೊತ್ತು ಬಿಡಿಯತ್ತೆ. ಸ್ವಲ್ಪ ಹೊತ್ತಲ್ಲೇ ಇಬ್ರು ಮದ್ವೆನೂ ನಡೆಯತ್ತಲ್ವಾ? ನೋಡಿ, ಆನಂದಿಸಿ, ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಹೊರಟೋಗ್ತೀನಿ. ಹಾಗೆ ಎಳಿತಾ ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ದಾಳೋ ಗೊತ್ತಾ? ಯಾಕೆ? ಹಾಗೇನು ನಡೆಯಲ್ಲ ಅಂತ ಮೊದಲೇ ಹಿಂಟ್ ಕೊಡ್ತಿದ್ದಾಳೆ. ಅದ್ರಲ್ಲಿ ಅಷ್ಟೊಂದಿದ್ಯಾ? ಇದೆ. ಬಾವಾ, ಈ ಗೆಟಪಲ್ಲಿ ನೀನು ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಏಯ್, ನಾಚಿಕೆ ಇಲ್ದವಳೆ. ಅದೇನು ಅಂತ ಮಾತಂದ್ಬಿಟ್ಟೆ? ಇನ್ನೊಂದ್ ಹೆಣ್ಣಿಗೆ ಗಂಡ ಆಗೋನ್ನ ಹಿಡ್ಕೊಂಡು ಏನೇ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಅಯ್ಯೋ, ನಾನೆಲ್ಲಿ ಹಿಡ್ಕೊಂಡಿದ್ದೀನಿ? ನೀನು ಹೇಗೆ ಹೇಳ್ಬಿಟ್ಟೆ ನೋಡು. ಇನ್ ಸಾಕವನಿ, ನೀನ್ ಹೊರಗಡೆ ಬಾ. ಹಸೆ ಮಣೆ ಮೇಲೆ ಕೂತ್ಕೊಳ್ಳೋ ಅಷ್ಟರಲ್ಲಿ ನಿಂಗೆ ಹಳೇದ್ ನೆನ್ಪಕ್ಕೆ ಬರ್ಬೇಕು ಬಾವಾ. ಬಾ. ಅವನಿ ಜೊತೆ ನೀವು ಸ್ವಲ್ಪ ಜಾಗೃತಿ ಆಗಿರಿ ಶ್ರೀಕರ್ ಅವರೇ. ಸರಿ ನಿಹಾರಿಕಾ. ಅವನಿಲಿ ಏನೋ ಬದಲಾವಣೆ ಕಾಣಿಸ್ತಿದೆ ನಿಹಾರಿಕಾ. ಹೌದಕ್ಕ. ಎಲ್ಲಾ ಕಡೆಯಿಂದ ಎಲ್ರನ್ನ ಬುಟ್ಟಿಗೆ ಹಾಕೊಳ್ಳಿಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತೀಯ. ಅವನಿ ಜೊತೆ ಏಕಾಂತವಾಗಿ ಮಾತಾಡಬೇಕು. ಪುರೋಹಿತ್ರೆ, ನಡೀತಿರೋದು ನನ್ನ ಸೋದರತ್ತೆ ಮಗನ ಮದ್ವೆ. ಏನಾದ್ರೂ ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಮದುಮಗನ್ ಕರ್ಕೊ ಬನ್ನಿ. ಈ ಅವನಿ ತಲೆ ಕೆಟ್ಟ ಹೀಗಾಡ್ತಿದ್ದಾಳೋ ಇಲ್ಲ ಬುದ್ಧಿ ಇದ್ದು ಹೀಗಾಡ್ತಿದ್ದಾಳೋ ಅರ್ಥ ಆಗ್ತಿಲ್ಲ. ಅವನಿ ವರ್ತನೆ ಮೇಲೆ ನನಗೆ ತುಂಬಾ ಅನುಮಾನ ಬರ್ತಿದೆ. ಏನೋ ಸ್ಕೆಚ್ ಜೊತೆಗೆ ಬಂದಿದ್ದಾಳೆ. ಹಲೋ. ನಾನು ಬರ್ತಾ ಇದ್ದೀನಿ. ಆದಷ್ಟು ಬೇಗ ರೀಚ್ ಆಗ್ತೀನಿ. ಮುಹೂರ್ತ ದಾಟೋದಕ್ಕೂ ಮೊದಲೇ ಅಲ್ಲಿಗೆ ಬಂದು ಆ ನಿಹಾರಿಕಾ ವಿಷಯ ಬಯಲು ಮಾಡ್ತೀನಿ. ಪಾಪ ಶ್ರೀಕರ್ಗೆ ಹಳೇದು ನೆನಪಿಲ್ಲದೆ ನಿಹಾರಿಕಾನ ಮದುವೆ ಮಾಡ್ಕೋತಿದ್ದಾನೆ. ಎಲ್ರ ಮುಂದೆ ಆ ನಿಹಾರಿಕಾ ಜೀವನ ರಹಸ್ಯಗಳನ್ನೆಲ್ಲ ಬಯಲು ಮಾಡ್ತೀನಿ. ನನ್ನ ಮಗನ ಹಾಗೆ ಮತ್ತೊಬ್ಬರು ಮೋಸ ಹೋಗಬಾರ್ದು. ನನ್ನ ಕುಟುಂಬದ ಹಾಗೆ ಅನ್ಯಾಯ ಆಗಬಾರ್ದು. ಮದುವೆ ಕೆಲಸ ಶುರುವಾಗಿದ್ರೂ ಪರವಾಗಿಲ್ಲ, ತಾಳಿ ಕಟ್ಟೋ ಸಮಯಕ್ಕಾದ್ರೂ ನಾನು ಬರ್ತೀನಿ. ಶ್ರೀಕರ್ ತಾಳಿ ಕಟ್ಟದೇ ಇರೋ ಹಾಗೆ ಮಾಡ್ತೀನಿ. ಸರಿನಾ? ಅವನಿ, ನಿನಗೆ ಅನ್ಯಾಯ ಆಗೋಕ್ ಬಿಡಲ್ಲಮ್ಮ. ಹಸಮಣೆಯಿಂದ ಎಪ್ಸಾದ್ರೂ ಸರಿ. ಆ ನಿಹಾರಿಕಾನ ಪೊಲೀಸರಿಗೆ ಒಪ್ಪಿಸ್ತೇನೆ. ನಿನ್ನಂತ ಕಿಲಾಡಿಗೆ ಹೇಗೆ ಬುದ್ಧಿ ಹೇಳಬೇಕೋ ಹಾಗೆ ಮಾಡ್ತೀನಿ. ಡ್ರೈವರ್ ಸರ್, ಬೇಗ ಹೋಗು. ಓಕೆ ಸರ್. ಏನಕ್ಕ? ಅಷ್ಟಕ್ಕೂ ನೀನೇನೇ ಮಾಡ್ತಿದ್ಯಾ? ನಿನ್ ವಿಷಯದಲ್ಲಿ ನನ್ನ ತಲೆ ಕೆಟ್ಟ ಹೋಗ್ತಿದೆ. ಏನಾಯ್ತು?
ಶ್ರೀಕರ್ ಒಂದ್ ನಿಮಿಷ ದೂರ ಆದ್ರೂ ತಡ್ಕೊಳಕ್ಕಾಗಲ್ಲ ಅಂತದ್ರಲ್ಲಿ ಜೀವನ ಪೂರ್ತಿ ಶ್ರೀಕರ್ನ ಬಿಟ್ಟಿರೋಕ್ಕಾಗತ್ತಾ? ಬಿಟ್ಕೊಡೋದಿಲ್ಲ. ಬಿಟ್ಕೊಡದೆ ಇರೋರು ಮಾಡೋ ಕೆಲ್ಸನ ಇದು? ಅವ್ರ ಮದ್ವೆಗೆ ಗಿಫ್ಟ್ ಬೇರೆ ತಗೊಂಡ್ ಬಂದಿದ್ಯಾ, ಇಲ್ಲಿಗ್ ಬಂದು ಮದ್ವೆ ಕೆಲ್ಸ ಬೇರೆ ಮಾಡ್ತಿದ್ಯಾ. ನಿನ್ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಿದ್ರು ಸುಮ್ನೆ ಇದ್ಯಾ? ನಿನ್ಗೇನು ಸಂಬಂಧ ಇಲ್ದಿರೋ ಹಾಗೆ, ಸಂಬಂಧ ಇಲ್ದಿರೋ ಮದ್ವೆಗೆ ಅತಿಥಿಯಾಗಿ ಬಂದಿರೋ ಹಾಗೆ ಆಡ್ತಿದ್ಯಾ. ಏನಾದ್ರೂ ಹೇಳಿದ್ರೆ ಧೈರ್ಯ, ನಂಬಿಕೆ, ತಾಳಿ ಅಂತ ಈ 3 ಮಾತನ್ನ ಹೇಳ್ತಿದ್ಯಾ. ನಿಜವಾಗ್ಲೂ ಅದೇ ನನ್ನ ಹೋರಾಟದ ಆಯುಧಗಳು. ನನಗೆ ಅನ್ಯಾಯ ಆಗಲ್ಲ, ನೋಡ್ತಾ ಇರು. ಹಾ, ನೋಡ್ತಾನೆ ಇದೀನಿ ತಾಯಿ. ನಿನಗಿರೋ ಧೈರ್ಯ ನನ್ಗಿಲ್ದೇನೆ ನನಗ್ ಸಹಿಸ್ಕೊಳಕ್ ಆಗ್ತಿಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡತ್ತೆ ಅಂತ ಹೇಳ್ತಾ ಇರ್ತೀನಲ್ವಾ. ಒಂದ್ಸಲ ಟೈಮ್ ಎಷ್ಟಾಯ್ತು ನೋಡು. ಮುಹೂರ್ತ 11 ಗಂಟೆಗೆ, ಇನ್ನೊಂದು 1 ಗಂಟೆ 10 ನಿಮಿಷ ಇದೆ. ಇಷ್ಟು ದಿನ ನಡೀದಿರೋ ಅದ್ಭುತ ಈ 1 ಗಂಟೆ 10 ನಿಮಿಷದಲ್ಲಿ ಏನ್ ನಡೆಯುತ್ತೆ? ಇಷ್ಟು ದಿನ ಬರ್ದೇ ಇರೋ ಟೈಮು ಇನ್ ಕೆಲವೇ ಸಮಯದಲ್ಲಿ ಹೇಗ್ ಬಂದ್ಬಿಡುತ್ತೆ? ಏನಾದ್ರೂ ನಡೆಯೋದಕ್ಕೆ 1 ನಿಮಿಷ ಸಾಕಕ್ಕ. ಏನ್ ಬೇಕಿದ್ರೂ ಆಗ್ಬೋದು. ಅಲ್ಲಿವರೆಗೂ ವೇಟ್ ಮಾಡು. ಹಲೋ ಮೇಡಮ್, ನಾನು ಶ್ರವಂತಿ. ಶ್ರವಂತಿನಾ? ಶ್ರೀಕರ್ ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಶ್ರವಂತಿ ಮೇಡಮ್. ನೀನಾ? ಹೇಳು ಶ್ರವಂತಿ. ಏನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಇದ್ರೆ ಕಾಲ್ ಮಾಡಿ ಹೇಳು ಅಂದಿದ್ರಿ ಅಲ್ವಾ? ಹೌದು. ಅಂತ ನ್ಯೂಸ್ ಏನಾದ್ರೂ ಇದೆಯಾ? ಒಂದ್ ಸೀರಿಯಸ್ ಮ್ಯಾಟರ್ ಮೇಡಮ್. ಏನದು? ನೀವು ಶ್ರೀಕರ್ ಅವ್ರನ್ನ ಮದ್ವೆ ಆಗ್ತಿರೋ ವಿಷಯ ನಮ್ ಬಾಸ್ ಚಕ್ರವರ್ತಿ ಅವ್ರಿಗೆ ಗೊತ್ತಾಗ್ ಹೋಗಿದೆ. ಸೋ ವಾಟ್? ನಿಮ್ ಮದ್ವೆನ ನಿಲ್ಸೋದಕ್ಕೆ ಅವ್ರು ಹೊರಟಿದ್ದಾರೆ. ಹೌದಾ? ಹೌದು ಮೇಡಮ್. ಅವನ ಹತ್ರ ಇದ್ದ ವಿಡಿಯೋ ಪ್ರೂಫ್ ಇಂದ ಲಾಸ್ಟ್ ಟೈಮ್ ಶ್ರೀಕರ್ ಹತ್ರ ನನ್ನ ಕರೆಕ್ಟಾಗಿ ಸಿಕ್ಕಾಕ್ಸ್ಬೇಕು ಅಂತ ನೋಡಿದ್ದ. ಶ್ರೀಕರ್ ನಂಬ್ಲಿಲ್ಲ. ಇವಾಗ ಬಂದ್ರೆ ಮಾತ್ರ ಏನ್ ಮಾಡಕ್ಕಾಗತ್ತೆ? ಆ ದಿನ ತರ ಅಲ್ದೆ ಈ ಸರಿ ಇನ್ನೇನೋ ಬಲವಾದ ಆಧಾರಗಳ ಜೊತೆ ಹೊರಟಿರೋ ಹಾಗೆ ನನ್ಗನಿಸ್ತು ಮ್ಯಾಮ್. ಈ ವಿಷಯ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಥ್ಯಾಂಕ್ ಯು ಶ್ರವಂತಿ. ಓಕೆ ಮೇಡಮ್, ಬಾಯ್. ಬಾಯ್ ಮೇಡಮ್. ಒಂದ್ ಕಡೆ ಅವನಿ ಟೆನ್ಷನ್, ಮತ್ತೊಂದ್ ಕಡೆ ವಿಕಾಸ್ ಟೆನ್ಷನ್. ಇವಾಗ ನೋಡಿದ್ರೆ ಆ ಬಾಸ್ ಟೆನ್ಷನ್. ನನಗ್ ಪ್ರಶಾಂತವಾಗಿ ಮದುವೆ ಮಾಡ್ಕೊಳಕ್ಕೆ ಬಿಡಲ್ಲ. ಎಷ್ಟೋ ಕಷ್ಟಪಟ್ಟು ಇಷ್ಟು ದೂರ ತಗೊಂಡ್ ಬಂದ್ರು ನನ್ ಮದ್ವೆನ ನಿಲ್ಲಿಸ್ಬೇಕು ಅಂತ ನೋಡ್ತಾನ. ನಾನು ಅವನನ್ನ ಹೇಗಾದ್ರೂ ಮಾಡಿ ತಡಿಬೇಕು. ನಮಸ್ತೆ ಮೇಡಮ್. ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಹೇಳಿ ಮೇಡಮ್. ನಿಂಗೊಂದು ಫೋಟೋನ ವಾಟ್ಸಪ್ ಮಾಡಿದ್ದೀನಿ. ಹೆಸರು ಚಕ್ರವರ್ತಿ. KR ಪುರಂ ಇಂದ ಮಲ್ಲೇಶ್ವರಕ್ಕೆ ಬರ್ತಿದ್ದಾರೆ. ಇವತ್ತು ನಡೀತಿರುವಂಥ ನನ್ನ ಮದ್ವೆನ ನಿಲ್ಸೋದಕ್ಕೆ. ಅವನ ನಂಬರ್ನು ಕೂಡ ಕಳಿಸ್ತೀನಿ. ನಂಬರ್ ಟ್ರ್ಯಾಕ್ ಮಾಡಿ ತಕ್ಷಣ ಅವನನ್ನ ಫಾಲೋ ಮಾಡಿ ಮುಗಿಸ್ಬಿಡು ಅಂತೀರಾ? ಮೊದಲು ಅವನನ್ನ ಹೆದರ್ಸಿ, ಕೇಳಲಿಲ್ಲ ಅಂದ್ರೆ? ಅರ್ಥ ಆಯ್ತು ಮೇಡಮ್. ಇವಾಗಲೇ ಹೊರಡಿ. ಓಕೆ ಮೇಡಮ್, ಕೆಲಸ ಆದಮೇಲೆ ಫೋನ್ ಮಾಡ್ತೀನಿ. ಸರಿ, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮಿಂದ ಪಾಸಿಟಿವ್ ಕಾಲ್ ಬಂದರೆ ನಾನು ಮದುವೆನಲ್ಲಿ ಹ್ಯಾಪಿಯಾಗಿರ್ಬೋದು. ಸರಿ ಮೇಡಮ್. ಲೇ ಬನ್ರೋ. ಸರಿಯಾದ ಸಮಯದಲ್ಲಿ ಎಲ್ಲರೂ ಸೇರಿ ನನ್ನ ಮೇಲೆ ದಾಳಿಗೆ ನಿಂತಿರೋ ಹಾಗಿದೆ ನನ್ನ ಪರಿಸ್ಥಿತಿ. ಬಾಸ್ಗೆ ಈ ವಿಷಯ ಗೊತ್ತಾಗಿದೆ ಅಂದರೆ ಇದರಲ್ಲಿ ಅವನೇ ಕೈವಾಡ ಇದ್ದಿರಬಹುದಾ?